ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಚೆರೀಸ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಹರಕೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹರಕೆನ ನಾವು ತಿರುಪತಿ ತಿಮ್ಮಪ್ಪನಿಗೆ ಮಾಡ್ಕೊಳ್ಳೋದು. ಈ ಹರಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಎಂಥ ಬೇಡಿಕೆ ಇದ್ದರೂ ಕೋರಿಕೆ ಇದ್ದರೂ ಅದು ನೆರವೇರುತ್ತೆ. ಈ ಹರಕೆನ ಮಾಡ್ಕೊಂಡಿದ್ದ 1 ತಿಂಗಳೊಳಗಡೆ ಈ ಹರಕೆ ಅಂದರೆ ಬೇಡಿಕೆ ನಮಗೆ ಖಂಡಿತ ನೆರವೇರುತ್ತೆ. ಈ ಬೇಡಿಕೆ ನೆರವೇರಿದ ಮೇಲೆ ನಾವು 3 ತಿಂಗಳೊಳಗಡೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕು. ಈ ಹರಕೆ ನಾವು ಮಾಡ್ಕೊಳ್ಳೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮುಖ್ಯವಾದ ವಸ್ತುಗಳು ಅಂದರೆ 7 ಖರ್ಜೂರ, 7 ಲವಂಗ, 7 ಏಲಕ್ಕಿ, ಒಂದು ಬಿಳಿ ಬಟ್ಟೆ, ಪಚ್ಚಕರ್ಪೂರ, ಸ್ಫಟಿಕ. ಇಷ್ಟನ್ನು ನಾವು ಮೊದಲಿಗೆ ರೆಡಿ ಮಾಡಿಟ್ಕೋಬೇಕು. ಇದ್ರ ಜೊತೆಗೆ ಒಂದು ಅರಿಶಿನ ಹೂವು ಮತ್ತು ಒಂದು ತುಳಸಿ ದಳವನ್ನು ತೆಗ್ಕೋಬೇಕು. ನಂತರ ನಾವು ಅರಿಶಿನ ಮತ್ತು ಗಂಧವನ್ನು ಕಲಿಸ್ಕೊಂಡು ಅದರಲ್ಲಿ ಬಿಳಿ ಬಟ್ಟೆ ಇರುತ್ತಲ್ಲ ಅದನ್ನು ಅರಿಶಿನ ಬಟ್ಟೆ ನಾವು ಮಾಡ್ಕೋಬೇಕು. ನಾನು ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಬಿಳಿ ಬಟ್ಟೆನ ಅರಿಶಿನ ಮತ್ತು ಗಂಧ ಕಲಿಸ್ಕೊಂಡಿದ್ದೀವಲ್ಲ ಅದರೊಳಗಡೆ ಈ ರೀತಿ ಹಚ್ಚಿ ಅದನ್ನು ನಾವು ಕಲಿಸ್ಕೊಂಡು ತೇವ ಮಾಡಿಕೊಂಡು ಅರಿಶಿನ ಬಟ್ಟೆ ಮಾಡ್ಕೋಬೇಕು. ಬಿಳಿ ಬಟ್ಟೆ ಅರಿಶಿನ ಬಟ್ಟೆ ಆದ ನಂತರ ಅದನ್ನು ನಾನು ಒಂದು ಪೇಪರ್ ಇಟ್ಕೊಂಡಿದ್ದೀನಿ. ಪೇಪರ್ ಮೇಲೆ ಹಾಸಿ ಈಗ ಅರಿಶಿನ ಬಟ್ಟೆಗೆ 4 ಮೂಲೆಯಲ್ಲಿ ಅರಿಶಿನ ಕುಂಕುಮನ ಹಚ್ಚಬೇಕು ಮತ್ತು ಮಧ್ಯದಲ್ಲೂ ಕೂಡ ಅರಿಶಿನ ಕುಂಕುಮನ ಇಡಬೇಕು. ನಂತರ ನಾವು ಹರಕೆಗೆ ತಗೊಂಡಿರುವ ಹರಕೆಯ ವಸ್ತುಗಳನ್ನು ಮಧ್ಯ ಕುಂಕುಮ ಇಟ್ಟಿದ್ದೀವಲ್ಲ ಅರಿಶಿನ ಕುಂಕುಮ ಅಲ್ಲಿ ಇಡಬೇಕು. ಮೊದಲನೇದಾಗಿ ನಾವು ಗೋವಿಂದನ ನಾಮವನ್ನು ಬರಿಬೇಕು. ನಂತರ ಅರಿಶಿನ ಹೂವನ್ನು ಇಡಬೇಕು. ಅರಿಶಿನ ಶುಭದ ಸಂಕೇತ, ಹಾಗಾಗಿ ಮೊದಲನೇದಾಗಿ ನಾವು ಅರಿಶಿನ ಹೂವನ್ನು ಇಡಬೇಕು. ನಂತರ ತುಳಸಿ ಹೂವನ್ನು ಇಡಬೇಕು. ತುಳಸಿ ತುಂಬಾ ಶ್ರೇಷ್ಠವಾದದ್ದು ಮತ್ತು ಗೋವಿಂದನಿಗೆ ತುಳಸಿ ಅಂದರೆ ತುಂಬಾ ಪ್ರಿಯ. ಹಾಗಾಗಿ ನಾವು ಈ ಹರಕೆಯನ್ನು ಮಾಡುವಾಗ ತುಳಸಿ ದಳವನ್ನು ಇಡಬೇಕು. ನಂತರ 7 ಒಣ ಖರ್ಜೂರವನ್ನು, ನಂತರ 7 ಲವಂಗವನ್ನು, 7 ಏಲಕ್ಕಿಯನ್ನು ಮತ್ತು ಹರಕೆಗೆ ನಾನು 501 ರೂಪಾಯಿಯನ್ನು ಇಟ್ಟಿದ್ದೀನಿ. ನೀವು ನಿಮ್ಮ ಶಕ್ತಿ ಅನುಸಾರ ನೀವು ಸ್ವಾಮಿಗೆ ಎಷ್ಟು ಹರಕೆ ಮಾಡಿಕೊಂಡು ನೀವು ಎಷ್ಟು ಇಡ್ತೀರೋ ನೀವು ಅಷ್ಟು ಇಡ್ಬೋದು. ನಾನು ತಗೊಂಡಿರೋ ಹರಕೆ ಸಾಮಾನೆಲ್ಲ ಇಟ್ಟಿದ್ದೀನಿ. ಹೇಳುವಾಗ ಮಿಸ್ ಆಯಿತು, ಸ್ಫಟಿಕದ ಕಲ್ಲು ಕೂಡ ಇಟ್ಟಿದ್ದೀನಿ ನೋಡಿ. ನಾನು ತಗೊಂಡಿರೋ ಹರಕೆ ಸಾಮಾನು ಎಲ್ಲ ನಿಮಗೆ ಕಾಣಿಸ್ತಾ ಇದೆ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಾವು ಈ ಹರಕೆ ಮಾಡ್ಕೊಳ್ಳುವಾಗ ನಮಗೆ ಬೇಕಾಗಿರೋದು 7 ಒಣ ಖರ್ಜೂರ, 7 ಏಲಕ್ಕಿ, 7 ಲವಂಗ, ಸ್ಫಟಿಕ ಕಲ್ಲು, ಅರಿಶಿನ ಹೂವು, ತುಳಸಿ ದಳ ಮತ್ತು 3 ಇಡೀ ಚಿಲ್ಲರೆ ಕಾಸು. ನಾನು ಇಷ್ಟೆಲ್ಲ ಇಟ್ಟ ಮೇಲೆ 3 ಇಡೀ ಚಿಲ್ಲರೆ ಕಾಸನ್ನು ಈ ಹರಕೆ ಕಟ್ಟಿರೋದ್ರ ಮೇಲೆ ಇಡ್ತಾ ಇದ್ದೀನಿ. 3 ಇಡೀ ಚಿಲ್ಲರೆ ಕಾಸು ಹಾಕಿದ್ಮೇಲೆ ಇದನ್ನು ಗಂಟು ಕಟ್ಟಬೇಕು. ಈ ರೀತಿ ನಾವು ಗಂಟು ಕಟ್ಟಿ ನಮ್ಮ ಕೋರಿಕೆ ಏನಿದೆ ಅದನ್ನು ಮನಸ್ಸಲ್ಲಿ ಹೇಳ್ಕೊಂಡು ಹರಕೆ ಕಟ್ಟಬೇಕು. ಇಲ್ಲ, ಈ ಹರಕೆ ಕಟ್ಟುವಾಗ ನಾವು ಗೋವಿಂದನ ನಾಮವನ್ನು ಹೇಳ್ತಾ ಇರಬೇಕು. ಈ ಹರಕೆ ಕಟ್ಟುವಾಗ ನಾವು ಗೋವಿಂದನ ನಾಮಗಳಿದೆಯಲ್ಲ, ನಮಗೆ ಗೊತ್ತಿರೋದು ಯಾವುದಾದ್ರೂ ಹೇಳ್ಬೋದು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಯಾವ್ದು ಬರುತ್ತೆ ನಮಗೆ ಅದನ್ನು ಹೇಳ್ಬೋದು. ಈ ಹರಕೆ ಕಟ್ಟಿದ ಮೇಲೆ 4 ಮೂಲೆಯಲ್ಲೂ ಕುಂಕುಮ ಇಡಬೇಕು. ಮತ್ತು ನಾವು ಇದನ್ನು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಇದನ್ನು ಇಡಬೇಕು. ಇದನ್ನು ಇಟ್ಟು ಇದನ್ನು ನಾವು ದೇವ್ರ ಮುಂದೆ ಇಡಬೇಕು. ದೇವ್ರ ಮುಂದೆ ಈ ಹರಕೆನ ನಾವು ಇಡೋಕ್ಕೆ ಮುಂಚೆ ಇದನ್ನು ತಲೆ ಮೇಲೆ ಇಟ್ಕೊಂಡು ನಮ್ಮ ಬೇಡಿಕೆ ಏನಿದೆ ಅಂದರೆ ಕೋರಿಕೆ ಏನಿದೆ, ಏನು ನೆರವೇರಬೇಕು ಅದನ್ನು ಬಾಯಿ ಬಿಟ್ಟು ಸ್ವಾಮಿ ಮುಂದೆ ಹೇಳಬೇಕು. ಸ್ವಾಮಿ, ನನ್ನ ಈ ಬೇಡಿಕೆಯನ್ನು ಈಡೇರಿಸು ತಂದೆ ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಬೇಡಿಕೆ ಏನಿದೆ ಅದನ್ನು ನೀವು ದೇವ್ರ ಹತ್ರ ಹೇಳಿ. ನನ್ನ ಬೇಡಿಕೆ ಏನಿದೆ ಅದನ್ನು ನಾನು ದೇವ್ರ ಹತ್ರ ಹೇಳಿದ್ದೀನಿ. ಅಂದರೆ ಈ ವಿಡಿಯೋದಲ್ಲಿ ನನ್ನ ಬೇಡಿಕೆನ ನಾನು ಹೇಳಲಿಲ್ಲ, ದೇವ್ರ ಹತ್ರ ಮಾತ್ರ ಹೇಳ್ಕೊಂಡಿದ್ದೀನಿ. ನಿಮ್ಮ ಬೇಡಿಕೆ ಏನಿದೆ ನೀವು ಅದನ್ನು ದೇವ್ರ ಹತ್ರ ಹೇಳಿ. ಖಂಡಿತ ನಿಮ್ಮ ಬೇಡಿಕೆ ಈ ರೀತಿ ಹರಕೆ ಮಾಡಿದ 1 ತಿಂಗಳೊಳಗಡೆ ಖಂಡಿತ ನೆರವೇರುತ್ತೆ. ನನಗೆ ಈ ರೀತಿ ಹರಕೆಯನ್ನು 2ನೇ ಸರಿ ಕಟ್ತಾ ಇದ್ದೀನಿ. ನನಗೆ ಮೊದಲನೇ ಸರಿ ನಾನು ಕಟ್ಟಿದ ಹರಕೆ ನನಗೆ ನೆರವೇರ್ತು. ಹಾಗಾಗಿ ನಾನು 2ನೇ ಸರಿ ಈ ರೀತಿ ಹರಕೆ ಕಟ್ತಾ ಇದ್ದೀನಿ ಸ್ವಾಮಿಗೆ. 1 ತಿಂಗಳೊಳಗಡೆ ಖಂಡಿತ ನಿಮ್ಮ ಬೇಡಿಕೆ ನೆರವೇರುತ್ತೆ. ನಿಮ್ಮ ಬೇಡಿಕೆ
ಅಂದರೆ ಹರಕೆ ಈಡೇರಿದ ಮೇಲೆ ನೀವು ಬೆಟ್ಟ ಹತ್ಕೊಂಡೋಗಿ ಸ್ವಾಮಿಗೆ ಈ ಹರಕೆಯನ್ನು ತೀರಿಸ್ಬೇಕು. ಈ ಹರಕೆ ಕಟ್ಟಿರೋದನ್ನು ತಗೊಂಡೋಗಿ ನೀವು ತಿರುಪತಿಯ ಹುಂಡಿಯ ಒಳಗಡೆ ಬೆಟ್ಟ ಹತ್ಕೊಂಡೋಗಿ ಹಾಕಬೇಕು. ಯಾರಿಗೆ ಬೆಟ್ಟ ಹತ್ತಕ್ಕಾಗಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ, ವಯಸ್ಸಾಗಿರುತ್ತೆ ಅಂಥವರು ಸ್ವಾಮಿ ಹತ್ರ ಕೇಳಿಕೊಂಡು, ಸ್ವಾಮಿ ನನಗೆ ಬೆಟ್ಟ ಹತ್ತಕ್ಕಾಗಲ್ಲ, ನಾನು ಹಂಗೆ ನೀನು ದರ್ಶನ ಭಾಗ್ಯ ಪಡೆದು ನಿನ್ನ ಹುಂಡಿ ಒಳಗಡೆ ನಾನು ಹರಕೆ ಹಾಕ್ತೀನಿ ಅಂತ ಸ್ವಾಮಿಗೆ ನೀವು ಹರಕೆ ಕೂಡ ಅಲ್ಲಿ ಹುಂಡಿಯಲ್ಲಿ ಕೂಡ ಹಾಕ್ಬೋದು. ಆದರೆ ಬೆಟ್ಟ ಹತ್ತೋ ಶಕ್ತಿಯವರು ಹರಕೆ ಮಾಡಿದ್ರೆ ತಪ್ಪದೆ ನೀವು ಬೆಟ್ಟ ಹತ್ಕೊಂಡೋಗಿನೇ ಸ್ವಾಮಿಗೆ ಹರಕೆಯನ್ನು ತೀರಿಸ್ಬೇಕು. ಗೋವಿಂದನ ಈ ಹರಕೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ.